ಕರ್ನಾಟಕನ ಉದ್ಧಾರ ಮಾಡೋಕ್ಕಂತೂ ಬಂದಿಲ್ಲ. ಶ್ರೀಲಂಕಾ ಪಾಕಿಸ್ತಾನ ಹೆಂಗಾಯ್ತು ಹಂಗಾಗೋದ್ರಲ್ಲಿ ಡೌಟೇ ಇಲ್ಲ. 5 ವರ್ಷದಲ್ಲಿ ಮುಗ್ದೋಗ್ತೈತೆ ಕರ್ನಾಟಕ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಏನಕ್ಕೆ ಅಂತಂದ್ರೆ ಇವಾಗ ಆಲ್ರೆಡಿ 5 ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, ಅದರಿಂದ ಉದ್ಧಾರ ಆಗೋಂಥದ್ದು ಏನಾನ ಇದೆಯಾ? ಯಾವ್ದಾನ ಅನುಷ್ಠಾನ ಇದೆಯಾ? ಅಂದ್ರೆ ಕೊಡಬಾರ್ದಾಗಿತ್ತು. ಹೌದು, ಮತ್ತೆ ಏನು ಕೊಡಬೇಕು? ಏನು ಕೊಡಬೇಕು ಹೇಳ್ರಪ್ಪ. ಈಗ ಗ್ಯಾರಂಟಿ ನೋಡಿ ಜನ ವೋಟ್ ಹಾಕಿದ್ರು. ಹೌದು, 100%. ಈ ಲೋಫರ್ಗಳನ್ನ ನೋಡ್ಕೊಂಡು ಯಾರು ವೋಟ್ ಹಾಕಿಲ್ಲ. ಆ ಗ್ಯಾರಂಟಿ ನೋಡ್ಕೊಂಡೇ ವೋಟ್ ಹಾಕಿರೋದು. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಸೊ ಅಂದ್ರೆ ಈಗ ತುಂಬಾ ಎಕ್ಸ್ಪೆನ್ಸ್ ಗ್ಯಾರಂಟಿಗಳ ಮೇಲೆ ಹಾಕ್ತಾ ಇರೋದ್ರಿಂದ ಬಜೆಟ್ ಅಲ್ಲಿ ಏನ್ ನಿರೀಕ್ಷೆ ಮಾಡ್ತೀರಾ ನೀವು? ಬಜೆಟ್ ಅಲ್ಲಿ ಅದೇ ಸಾಲ, ಒಬ್ಬೊಬ್ಬರು ಮನೆ ತಲೆ ಮೇಲೆ ಲಕ್ಷಾಂತರ ಸಾಲ ಹೊಡಿಸ್ಬಿಟ್ಟು ಹೋಗ್ತಾರೆ ಅಷ್ಟೇ, ಇನ್ನೇನಿಲ್ಲ. ಸಾಲ ಮಾಡ್ತಾರೆ, ಒಬ್ಬೊಬ್ಬರ ತಲೆ ಮೇಲೆ ಇಷ್ಟು ಅಂತ ಬೀಳ್ತೈತೆ. 5 ವರ್ಷ ಜುಮ್ ಅಂತ ಮಜಾ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ, ಇನ್ನೇನಿಲ್ಲ. ಲಕ್ಷ್ಮಿ ಗುರಲಕ್ಷ್ಮಿ ಬಾರಮ್ಮ ಸಿದ್ದರಾಮಯ್ಯ. ಈಗ ಕರೆಂಟ್ ಬಿಲ್ಲು ಇವಾಗ ಜುಲೈ 1ರಿಂದ ಸ್ಟಾರ್ಟ್ ಆಗಿದೆ. ಮತ್ತೆ ಇನ್ನೊಂದು ಆ ಕಂಡೀಷನ್ಗಳು ಯಾಕ್ರೆ ಹಾಕ್ಬೇಕು? ಆ ತರ ಹೇಳಿದ್ರೇನ್ರಿ ಮೊದ್ಲು ಕಂಡೀಷನ್ ಅಂತ ಲೋಫರ್ಗಳು. ನಿನಗೂ 200 ಯೂನಿಟ್, ಅವನಿಗೂ 200 ಯೂನಿಟ್, ನನಗೂ 200 ಯೂನಿಟ್ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲದೆ ಇರೋ ಕಂಡೀಷನ್ಗಳು ಯಾಕ್ರೆ ಬೇಕು? 200 ಯೂನಿಟ್ ಅಂದ್ಮೇಲೆ ಎಲ್ಲರಿಗೂ 200 ಯೂನಿಟ್ ಕೊಟ್ಬಿಡ್ಬೇಕು. 200 ಯೂನಿಟ್ ಆದಮೇಲೆ ಅದಕ್ಕೆ ಚಾರ್ಜ್ ಮಾಡು. ಇವಾಗ ಕಂಡೀಷನ್ಗಳೇನಕ್ಕೆ? ಅದಕ್ಕೆ 1 ವರ್ಷದ್ದೇನೋ ಇದು ತಗೊತಾರಂತೆ, ಅದರಲ್ಲಿ 10% ಜಾಸ್ತಿ ಕೊಡ್ತಾರಂತೆ. ಇದು ನನ್ನ ಹೇಳಿರೋ ಪ್ರಕಾರ ನಡ್ಕೊಂಡಿರೋದ ಇದು? ಅವ್ರೇನು ಬಾಯಿಗೆ ಅವಾಗೇನು ಮಣ್ಣು ತಿಂತಾಯಿದ್ರು, ಏನು ತಿಂತಾಯಿದ್ರು ಹೇಳೋವಾಗೆ? ಕರೆಂಟಿದು ಅಷ್ಟೇ, ಅಕ್ಕಿದು ಅಷ್ಟೇ. ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಇದು ಜನಗಳಿಗೆ ಗೊತ್ತಿಲ್ವಾ? ಆಲ್ರೆಡಿ ಯಾರು BJP ಅವ್ರಿಗೆ ಕೇಳಿನ ಕೊಟ್ಟಿದ್ರಿ ಇವ್ರು ಭರವಸೆ. ಈ ಗೋಡೆಯನ್ನು ಹೆಂಗ್ ಹೊಡಿತದೆ? ತಲೆ ಗುಳ ಬಿಟ್ಬಿಟ್ಟಿದ್ದೀರಲ್ಲ. BJP ಕೇಳಿನ ಕೊಟ್ಟಿದ್ರು ಇವರು. ದುಡ್ಡು ಕೊಡ್ತೀನಿ ಆದ್ರೂ ನೀವು ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಇವಾಗ ಎಲ್ಲಾನು ಬರಗಾಲ ಬಂತು, ಫ್ಲಡ್ಸ್ ಆಯಿತು, ಅದಕ್ಕೆಲ್ಲ ಸ್ಟಾಕ್ ಮಾಡ್ಕೊಂಡಿದ್ದಾರೆ. ಇವ್ರು ಕೊಟ್ಬಿಟ್ರೆ 28 ರಾಜ್ಯಕ್ಕೆ 5-5 kg ಪುಕ್ಷೇಟಿ ಕೊಡ್ತಾ ಇದ್ದಾರೆ. ಇವ್ರ ಥರ ನಾನು ಕೊಡ್ತಾ ಇದ್ದೀನಿ 5-5 kg ಅಂತ ಇವ್ರಿಗೆ ಗ್ಯಾರಂಟಿ ಕೊಟ್ಟಿದ್ರ ಮೋದಿ? ಹೇಳ್ರು, ಸುಮ್ಮನೆ ಕೊಡ್ತಾ ಇಲ್ವಾ? 28 ರಾಜ್ಯ ಕೊಡ್ತಾ ಇರೋದ್ರೆ 80 ಕೋಟಿ ಜನಕ್ಕೆ ಇವ್ರ ಥರ ಏನೋ ಬಡ್ಕೊಂಡಿದ್ರ? 10 kg ಬೇಕೋ ಬೇಡೋ ಏನು ಮನೇಲಿ ಬೆಳೆದು ತುಂಬ್ಕೊಂಡಿದ್ದಂಗೆ ಹೇಳ್ಬಿಟ್ಟ ಕೊಡ್ಲಿ. ಇವಾಗ ಅಕ್ಕಿ ಕೊಡ್ಲಿ. ಬಿಜೆಪಿನೇ ನೀನು? ಈಗ ಅಕ್ಕಿ ಬದಲು ದುಡ್ಡು ಕೊಡ್ತಾ ಇದಾರಲ್ಲ. ದುಡ್ಡು ಅವನೇ ಬಾಯಿ ಬಿಟ್ಟು ಹೇಳವನಲ್ಲ. ದುಡ್ಡೇನು ತಿಂತಾರೇನ್ರಿ? ಅಕ್ಕಿ ಆದ್ರೆ ತಿಂತಾರೆ ಅಂತ. ಇವಾಗ ಯಾಕೆ ದುಡ್ಡು ಕೊಡ್ತಾನೆ? 10 kg ಕೊಡ್ಲಿ, ಮಾರ್ಕೆಟ್ ರೇಟ್ ಏನಾಯ್ತು ತಗೊಂಬಂದು ಕೊಡ್ಲಿ. 34 ರೂಪಾಯಿಗೆ ಯಾವ ಅಕ್ಕಿರ್ರಿ ಬರ್ತೈತೆ ಇವಾಗ? ನುಚ್ಚು ಕೂಡ ಬರೋಕಿಲ್ವಲ್ರಿ? ಸೊ ಇವಾಗ ಒಂದು ಐತಿಹಾಸಿಕ ಬಜೆಟ್ ಮಂಡನೆ ಮಾಡಕ್ಕೆ ಎಂಥದ್ದು ಇಲ್ಲ, ಐತಿಹಾಸಿಕನೂ ಇಲ್ಲ, ಎಂಥದ್ದು ಇಲ್ಲ. ಕರ್ನಾಟಕ ಮುಣುಗ್ಸಾಕ್ ಬಂದಿರೋದು ಇವರಿಬ್ರು ಅಷ್ಟೇ. ಹಾಗಾದ್ರೆ ಈಗ ಕಾಂಗ್ರೆಸ್ 5 ವರ್ಷ ಆಳತ್ತೆ ಹಿಂಗ ಅನ್ಸುತ್ತೆ? 5 ವರ್ಷ ಇದ್ರೆ ಕರ್ನಾಟಕ ನಿರ್ನಾಮ ಆತೈತೆ. ಇದು ಜೀವನ ಅಲ್ಲ ಕಣ, ಯಾಕಲ ಬದುಕಿಸ್ತೆ? ನಾನು ಬಿಟ್ಬಿಡ್ಲ ಸತ್ತೋಗ್ತೀನಿ ಕಣ. ಅದ್ರೊಳಗಡೆ ಜನಗಳ ಪರಿಸ್ಥಿತಿ ಅದೇ ಅಧೋಗತಿ. ಶ್ರೀಲಂಕಾ ಪಾಕಿಸ್ತಾನ ಆಯ್ತಲ್ಲ, ದಂಗೆ ಹೇಳ್ಬೇಕು ಜನಗಳು ಅಷ್ಟೇ. ಎಲ್ಲ ಇವ್ರು ಬಂದ ಮೇಲೆ ಯಾವ ರೇಟ್ ಕಮ್ಮಿ ಆಗಿದೆ ಹೇಳಿ? ಎಲ್ಲ ಫ್ರೀ ಕೊಡ್ತೀನಿ, ಎಲ್ಲ ಕಮ್ಮಿ ಮಾಡ್ತೀನಿ. ಯಾವ್ದು ಕಮ್ಮಿ ಮಾಡಿದಾನೆ? ಯಾವ್ದು ಕಮ್ಮಿ ಆಗಿದೆ ಹೇಳಿ? ಟೊಮೆಟೊ 30 ರೂಪಾಯಿ 40 ರೂಪಾಯಿ ಇದೆ, ಏಕದಮ್ 120 ರೂಪಾಯಿ. ಬೇಳೆಗಳು ಕಾಳುಗಳು ಎಲ್ಲ ರೇಟ್ ಹೋಗಿದೆ, 20 ರೂಪಾಯಿ 30 ರೂಪಾಯಿ. ಏನು ಕಮ್ಮಿ ಮಾಡಿರೋದು ಇವನು? ಪೆಟ್ರೋಲ್ ಕಮ್ಮಿ ಮಾಡಿಬಿಡ್ತೀನಿ, ಗ್ಯಾಸ್ ಕಮ್ಮಿ ಮಾಡಿಬಿಡ್ತೀನಿ ಅಂತ ಹೇಳಿದ ತಾನೆ. ಈ ಥರ ಹೇಳಿ ಓಟ್ ಹಾಕ್ಸ್ಕೊಂಡು ಇವಾಗ ಅದ್ರ ಪ್ರಕಾರ ನಡ್ಕೊಬೇಕಲ್ಲ ಇವನು. ನಡ್ಕೊತಾ ಇದ್ದಾನ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. DKಶಿ ಬಗ್ಗೆ ಅವರು ಅಷ್ಟೇ, ಅವನು ತಿನ್ನೋದೆ ಇವನು ತಿನ್ನೋದೆ. DKಶಿನೂ ಅಷ್ಟೇ, ಇವನು ಅಷ್ಟೇ. ಒಟ್ಟಿನಲ್ಲಿ 5 ವರ್ಷದೊಳಗಡೆ ಕರ್ನಾಟಕ ನಿರ್ನಾಮ ಮಾಡಿಬಿಟ್ಟು ಹೋಗ್ತಾರೆ. ಇಲ್ಲ ಅದ್ರೊಳಗಡೆ ಬಿದ್ದೋಗ್ಬೋದು ಸರ್ಕಾರ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.
ಜನಗಳು ದಂಗೆ ಇದ್ರೆ ಬೀಳ್ತೈತೆ. ಅಂದ್ರೆ ಜನಕ್ಕೆ ಫೇವರ್ ಆಗಿ ಯಾವ ಸರ್ಕಾರ ಹೋದ್ರೆ ಚೆನ್ನಾಗಿರುತ್ತೆ? BJP ಅಲ್ಲಿ ಏನು ತೊಂದರೆ ಇತ್ತು? ಯಾರಿಗೇನೇನು ತೊಂದರೆ ಮಾಡಿದ್ರು ಅವರು? ರೇಟ್ ಎಲ್ಲ ಜಾಸ್ತಿ ಮಾಡಿ ಯಾವ ರೇಟ್ ಜಾಸ್ತಿ ಮಾಡಿದ್ರು ಅಂತ ಹೇಳ್ತಾರಲ್ಲ, ಯಾವ ರೇಟ್ ಜಾಸ್ತಿ ಆಗಿತ್ತು? ಈಗ ಅವ್ರು ಬಂದ ಮೇಲೆ ಸಿಲಿಂಡರ್ ಆಗಿರ್ಬೋದು, ಅದು ಎಲ್ಲಿಂದ ಬರಬೇಕಾಗಿದೆ? ಇದು ಪೆಟ್ರೋಲು ಇದೆಲ್ಲ ಆಯಿಲು ಅಲ್ಲಿ ಬ್ಯಾರಲ್ ಜಾಸ್ತಿ ಆದರೆ ಇಲ್ಲಿ ಜಾಸ್ತಿ ಮಾಡಲೇಬೇಕಲ್ಲ. ದೇಶ ಉದ್ಧಾರ ಆಗಬೇಕು ಅಂತಂದರೆ ಯಾವುದಾನ ಒಂದು ರಸ್ತೆಗಳು, ಬ್ರಿಡ್ಜ್ಗಳು, ರೈಲ್ವೆ ಮುಂತಾದವುಗಳು ಮಾಡಬೇಕು ಅಂತಂದರೆ ಅದಕ್ಕೆಲ್ಲ ಕ್ರೋಢೀಕರಣ ಮಾಡ್ಕೊಬೇಕಲ್ಲ. ಅಲ್ಲಿಂದ 10 ರೂಪಾಯಿಗೆ ತಗೊಂಬಂದು ಇಲ್ಲಿ 5 ರೂಪಾಯಿ ಕೊಡೋಕ್ಕಾಗುತ್ತಾ? ಆಯ್ತು, ಆಮೇಲೆ ಆಗುತ್ತಾ? ಸೊ ಕಷ್ಟ ಆಗುತ್ತೆ ಅಂದ್ರೆ ಅಲ್ವಾ? ಟೋಟಲ್ ಬಿಜೆಪಿ ಬಂದ್ರೆ ಜನಗಳ ಫೇವರ್. ಹೌದು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿಣಿರಾಮ್ ಜೊತೆ ಪುಟೇರ ಸಿಂಹ ಜಂಗ್ಲಿ.